ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಿಎಂ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಡಿಸಿಎಂ ಪರಮೇಶ್ವರ್, ಸಚಿವ ಡಿಕೆ ಶಿವಕುಮಾರ್ ಇದೀಗ ಸಿಎಂ ಕುಮಾರಸ್ವಾಮಿಯನ್ನು ಭೇಟಿ ಮಾಡಿದ್ದಾರೆ. ಜೆಪಿ ನಗರದ ಅವರ ನಿವಾಸದಲ್ಲಿ ಸಿಎಂ ಭೇಟಿಯಾಗಿದ್ದಾರೆ ಈ ಉಭಯ ನಾಯಕರು. ಸೊ ಒಂದು ಕಡೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ನಡೆಸೋರು. ಯಾಕೆಂದರೆ ಇದೀಗಷ್ಟೇ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಕಾಂಗ್ರೆಸ್ನ ಶಾಸಕ ಪಾಟೀಲ್ ಕೂಡ ಬಂದಿದ್ರು. ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಸೊ ಮುಂದೆ ಆಗಬಹುದಾದಂತಹ ಬೆಳವಣಿಗೆಗಳು, ಹಾಗೆಯೇ ಸೊ ಈಗ ಏನು ಕುಂದಗೋಳ ಹಾಗೆ ಚಿಂಚೋಳಿ ಕ್ಷೇತ್ರದ ಶಾಸಕರ ಆಯ್ಕೆಯ ಬಗ್ಗೆ ವಿಚಾರ, ಸೊ ಅದ್ರ ಜೊತೆಗೆ JDS ಕೂಡ ಅದಕ್ಕೆ ಸಪೋರ್ಟ್ ಮಾಡೋದ್ರ ಬಗ್ಗೆ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಇದೀಗ ಸಿಎಂ ಕುಮಾರಸ್ವಾಮಿಯನ್ನು ಭೇಟಿ ಮಾಡಿದ್ದಾರೆ ಈ ಉಭಯ ನಾಯಕರು, ಡಿಕೆ ಶಿವಕುಮಾರ್ ಹಾಗೆಯೇ DCM ಪರಮೇಶ್ವರ್. ಸೊ ಮುಂದೆ ಏನಾಗಬಹುದು, ಒಂದು ಕಡೆ ಸೊ ತೆರೆಮರೆಯಲ್ಲಿ ಪ್ರಯತ್ನವನ್ನು ಕೂಡ ಬಿಜೆಪಿ ಮುಂದುವರೆಸಿದೆ ಆಪರೇಷನ್ ಕಮಲಕ್ಕೆ. ಎಲ್ಲೋ ಅದಕ್ಕೂ ಮತ್ತೆ ಹಿಂದೇಟಾಗ್ತಾ ಇದೆಯಾ, ಏನೇ ಮಾಡಿದ್ರು ಕೂಡ ಸ್ಪಷ್ಟವಾಗಿ ಮಾಡಬೇಕು ಅನ್ನುವಂಥ ಖಡಕ್ ಸೂಚನೆ ಹೈಕಮಾಂಡ್ನಿಂದಲೂ ಕೂಡ ಇರೋದ್ರಿಂದ ಬಿಜೆಪಿ ಅಲ್ಲಿ ಇಲ್ಲಿ ತಾವು ಬೇರೆ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ. ಅದರ ಜೊತೆಯಲ್ಲಿ ಬಿಜೆಪಿಯ ನಾಯಕರೇ ಅದಕ್ಕೆ ಸಿದ್ಧರಿಲ್ಲ ಈಗಲೂ ಕೂಡ. ಸೊ ಹಾಗಾಗಿ ಯಾವ ನಡೆಯನ್ನು ಅನುಸರಿಸ್ತಾರೋ ಅದೆಲ್ಲದಕ್ಕೂ ಕೂಡ ನಾವು ಸಿದ್ಧರಾಗಿರಬೇಕು, ನಾವು ಕೂಡ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಸಿದ್ಧರಾಗಿರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗ ಏನು ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಎಲ್ಲ ನಾಯಕರು, ಕಾಂಗ್ರೆಸ್ನ ಹಾಗೆ JDSನ ನಾಯಕರು, ಇದೀಗ JP ನಗರದ ನಿವಾಸದಲ್ಲಿ ಕುಮಾರಸ್ವಾಮಿನ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೆ DCM ಡಾಕ್ಟರ್ G ಪರಮೇಶ್ವರ್ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ ಕೊಡ್ತಾರೆ. ಕಿರಣ, ರಾಜ್ಯದಲ್ಲಿ ಪ್ರಸ್ತುತ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ಬೇರೆ ಏನಾದರೂ ತೊಂದರೆ ಆಗಬಹುದಾ ಸರ್ಕಾರಕ್ಕೆ ಅನ್ನೋಂಥ ಆತಂಕ ಬಹುತೇಕ ಕಾಂಗ್ರೆಸ್ನ ನಾಯಕರಿಗೆ ಇದೆಯಾ? ಆ ನಿಟ್ಟಿನಲ್ಲಿ ಏನಾದರೂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾರಾ, ಏನು ಕಾರಣ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಈಗಾಗಲೇ ಏನು ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸರ್ಕಾರವನ್ನ ತೆಗೆದುಕೊಂಡು ಹೋಗಬಹುದು, ಅಂದ್ರೆ ಸೇಫರ್ ಸೈಡ್ ಅಲ್ಲಿ ಯಾವ ರೀತಿ ಇಡಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಸಹ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡ್ಲಿಕ್ಕೆ DK ಶಿವಕುಮಾರ್ ಜೊತೆಗೆ DCM ಪರಮೇಶ್ವರ್ ಅವರು ಹೋಗಿರುವಂತದ್ದು. ನಮ್ಮ ಅಂದ್ರೆ ಜಾರಕಿಹೊಳಿ ಅವರ ಬಳಿ ಇರುವಂತಹ ಅಸಮಾಧಾನಿತ ನಾಯಕರು ಯಾರ್ಯಾರಿದ್ದಾರೆ, ಜೊತೆಗೆ ಅವರನ್ನ ಸಮಾಧಾನ ಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಗಳನ್ನ ಮಾಡಬಹುದು ಅನ್ನುವಂತಹ ಒಂದು ಚರ್ಚೆ ನಡೆಸುವಂತಹ ಒಂದು ಸಾಧ್ಯತೆ ಇದೆ. ಜೊತೆಗೆ ಜಾರಕಿಹೊಳಿ ಜೊತೆಗೆ ಬಿಜೆಪಿ ಹೆಣೆಯುವಂತಹ ಒಂದು ತಂತ್ರಗಳನ್ನ ಈಗಾಗಲೇ ಏನು ಬಿಜೆಪಿ ಒಂದ್ ಕಡೆ ಕೋರ್ ಕಮಿಟಿ ಸಭೆಯನ್ನ ಮಾಡುವ ಮೂಲಕ ಆಡಳಿತ ಸರ್ಕಾರವನ್ನ ಹೇಗೆ ಕಟ್ಟಿ ಹಾಕಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ಹೀಗಾಗಿ ಪ್ರತಿತಂತ್ರವನ್ನ ಯಾವ ರೀತಿ ಹೆಣಿಬಹುದು ಬಿಜೆಪಿ ವಿರುದ್ಧ ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಮೈತ್ರಿ ನಾಯಕರು ಸಹ ಒಂದಾಗಿರುವಂತದ್ದು. ಈಗ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಈ ಎಲ್ಲಾ ವಿಚಾರಗಳನ್ನು ಸೇರಿದಂತೆ ಮಾತುಕತೆಯನ್ನ ನಡೆಸ್ತಾರೆ ಗುರುಪ್ರಸಾದ್. ಓಕೆ, ಸೊ ಈಗ ಪ್ರಸಕ್ತ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ, ಯಾಕೆಂದರೆ ಶಾಸಕರ ಭೇಟಿನೂ ಕೂಡ ಆಗ್ತಾ ಇದೆ, ಕೋರ್ ಕಮಿಟಿ ಸಭೆ ಆರಂಭ ಆಗ್ತಾ ಇದೆ. ಸೊ KPCC ಕಚೇರಿನಲ್ಲಿ ಅದಕ್ಕೂ ಮುನ್ನ CMರನ್ನ ಭೇಟಿ ಮಾಡಿದ್ದಾರೆ ಅಂತಂದರೆ ಸೊ ಪ್ರಮುಖವಾಗಿ ಈ ಒಂದು ರಾಜೀನಾಮೆಯ ಬಾಂಬ್ ಏನಿತ್ತು ರಮೇಶ್ ಜಾರಕಿಹೊಳಿ ಸಿಡಿಸಿರುವಂಥದ್ದು, ಸೊ ಅದನ್ನು ತಣ್ಣಗೆ ಮಾಡುವಂಥ ನಿಟ್ಟಿನಲ್ಲಿ JDSನ ನಾಯಕರು ಈಗಾಗಲೇ ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ರು. ಸ್ವತಃ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳವ್ರ ಜೊತೆ ಮಾತನಾಡಿದ್ರು, ಆದರೂ ಕೂಡ ಯಾವುದೇ ಫಲಪ್ರದ ಆಗಿಲ್ವಾ? ಸೊ ಮತ್ತೊಮ್ಮೆ ಏನಾದರೂ ಮಾತುಕತೆ ನಡೆಸುವಂಥ ಸಾಧ್ಯತೆ ಇದೆಯಾ? ಈ ನಿಟ್ಟಿನಲ್ಲಿ ಏನಾದರೂ ಭೇಟಿ ಚರ್ಚೆ ಸಾಧ್ಯತೆ ಇದೆಯಾ ಅಂತ? ಭೇಟಿ ವೇಳೆ ಏನು ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ವಿಚಾರವೂ ಸಹ ಪ್ರಸ್ತಾಪ ಆಗುತ್ತೆ ಗುರುಪ್ರಸಾದ್ ಅವರೇ. ಈಗಾಗಲೇ ಏನು ಕುಮಾರಸ್ವಾಮಿ ಅವರು ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಅವರನ್ನ ಒಂದು ಸಮಾಧಾನ ಪಡಿಸುವಂತಹ ಒಂದು ಕೆಲಸವನ್ನೂ ಸಹ ಮಾಡಿದ್ರು. ಆದ್ರೆ ಇದೆಲ್ಲವನ್ನು ಯಾವುದಕ್ಕೂ ಸಹ ರಾಜಿಯಾಗದೆ ಇರುವಂತಹ ರಮೇಶ್ ಜಾರಕಿಹೊಳಿ ಅವರನ್ನ ಹೇಗೆ ಸರಿಯಾದ ಟ್ರ್ಯಾಕ್ಗೆ ತರಬಹುದು, ಜೊತೆಗೆ ಅವರೊಬ್ಬರನ್ನ ಕಳಿಸಿ ಮತ್ತೆ ಅವರ ಜೊತೆ ಸೇರ್ಕೊಂಡಿರುವಂತಹ ನಾಯಕರನ್ನ ಸಮಾಧಾನ, ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಒಬ್ರು ಪಕ್ಷದಿಂದ ಹೊರಟ್ರೆ ಕಾಂಗ್ರೆಸ್ನ ಅಂದ್ರೆ ಮೈತ್ರಿ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗೋದಿಲ್ಲ. ಆದ್ರೆ ರಮೇಶ್ ಜಾರಕಿಹೊಳಿ ಅವರ ಸುತ್ತ ಇರುವಂತಹ ನಾಯಕರು ಜೊತೆಗೆ ಒಂದು ತಂಡ ಹೊರಟು ಬಿಟ್ರೆ ಮೈತ್ರಿ ಸರ್ಕಾರಕ್ಕೆ ನಿಜಕ್ಕೂ ಗಂಡಾಂತರ ಇರುತ್ತೆ. ಹೀಗಾಗಿ ಆ ಸುತ್ತ ಇರುವಂತಹ ತಂಡದ ನಾಯಕರು ಯಾರ್ಯಾರು ಜೊತೆಗೆ ಅವರನ್ನ ಸಮಾಧಾನ ಪಡಿಸೋದಕ್ಕೆ, ಜೊತೆಗೆ ಅವರನ್ನ ಪಕ್ಷದಲ್ಲೇ ಹಿಡಿದಿಟ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ತಂತ್ರಗಳನ್ನ ಹೆಣಿಬಹುದು, ಅಂದ್ರೆ ಯಾವ ರೀತಿಯಾಗಿ ಅವರನ್ನ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಸಹ ನಡೆಸ್ತಾ ಇರುವಂತದ್ದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಕಿರಣ ಮಾಹಿತಿಗೆ.